ತಮಗೆಲ್ಲ ಗೊತ್ತಿರೋ ಹಾಗೆ ಈಗಾಗಲೇ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಗಣತಿಯ ಒಂದು ರಿಪೋರ್ಟನ್ನು ಮಂಡನೆ ಆಗಿದೆ. ಅವತ್ತೇ ಎಲ್ಲರ ಎದುರುಗಡೆ ಆ ಜಾತಿ ಗಣತಿ ರಿಪೋರ್ಟನ್ನು, ಆ ಲಕೋಟೆಯನ್ನು ತೆಗೆಯಲಾಗಿದೆ. ಸೀಲ್ಡ್ ಕವರಲ್ಲಿತ್ತು, ಅದನ್ನು ತೆಗೆಯಲಾಗಿದೆ. ತೆಗೆದು ಅದರ ಜಿಸ್ಟನ್ನು, ಯಾಕಂದರೆ ಯಾರೂ ಅಧಿಕಾರಿಗಳು ಕೂಡ ಅದನ್ನು ನೋಡಿರಲಿಲ್ಲ ಸರ್ಕಾರ ಮಟ್ಟದಲ್ಲಿ, ಅದರ ಜಿಸ್ಟನ್ನು ಅವರು ಓದಿದ್ದಾರೆ. ಆಮೇಲೆ ಚರ್ಚೆ ಮಾನ್ಯ ಮುಖ್ಯಮಂತ್ರಿಗಳು ಈ ಜಾತಿ ಗಣತಿಯ ಜಿಸ್ಟು ಮತ್ತು ರಿಪೋರ್ಟು ಎಲ್ಲ ಸಚಿವರಿಗೆ ಅದು ತಲುಪಿಸ್ಲಿಕ್ಕೆ ಒಂದು ನಿರ್ದೇಶನ ಕೊಟ್ಟಿದ್ದಾರೆ. ಅದರ ಜೊತೆ ಮುಂದೆ ಬರ್ತಕ್ಕಂಥ 17ನೇ ತಾರೀಕು ನಡೀತಕ್ಕಂಥ ಸಚಿವ ಸಂಪುಟ ಸಭೆಯಲ್ಲಿ ಎಲ್ಲರೂ ಅದನ್ನು ಓದ್ಕೊಂಡು ಬನ್ನಿ, ಎಲ್ಲರೂ ಚರ್ಚೆ ಮಾಡಿ ತೀರ್ಮಾನ ಮಾಡೋಣ ಅಂತಕ್ಕಂಥ ಮಾತನ್ನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದಕ್ಕೆ 17ನೇ ತಾರೀಕು 4 ಗಂಟೆಗೆ ಸಚಿವ ಸಂಪುಟ ಸಭೆ ಒಂದೇ ಸಬ್ಜೆಕ್ಟ್ ಇದೆ, ಜಾತಿ ಗಣತಿ ಒಂದೇ ಸಬ್ಜೆಕ್ಟ್ ಇದೆ, ಅದು ಚರ್ಚೆ ಅವತ್ತು ಆಗ್ತದೆ. ಇಲ್ಲ, ನಾನು ನೋಡಿ ಈಗ ಅದು ಈಗ ತಾನೇ ಓಪನ್ ಆಗಿದೆ, ಅದು ಯಾರು ಓದಿಲ್ಲ, ಸರಿ ಇದೆ ತಪ್ಪಿದೆ ಅಂತಕ್ಕಂಥದ್ದು ಎಲ್ಲ ಓದಿ ಆ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿದಾಗ ಅದ್ರ ಬಗ್ಗೆ ನಿರ್ಣಯ ಅಂತೂ ಆಗಿಲ್ಲ. ಏನು ಈಗ ಮುಂಚೆ ಕೂಡ ವಿರೋಧ ಮಾಡ್ಕೊಂಡು ಬರ್ತಾ ಇರೋದು ಸ್ವೀಕಾರ ಮಾಡಬಾರ್ದು ಅಂತ ವಿರೋಧ ಮಾಡ್ತಾರೆ. ಕರೆಕ್ಟು. ಈಗ ಕೆಲವು ಈಗ ಒಕ್ಕಲಿಗ ಸಮಾಜ ಸಂಘಟನೆಗಳು ಹೇಳಿದೆ, ಲಿಂಗಾಯತ ಸಮಾಜ ಸಂಘಟನೆಗಳು ಕೂಡ ಹೇಳಿವೆ. ಆದರೆ ಈಗ ಸದ್ಯಕ್ಕೆ ತೀರ್ಮಾನ ಏನೂ ಆಗಿಲ್ಲ. ಇದು ಬರೀ ಆ ರಿಪೋರ್ಟನ್ನು ಕ್ಯಾಬಿನೆಟಿಗೆ ಸಬ್ಮಿಟ್ ಮಾಡಿದಾಗ ಅದನ್ನು ಓಪನ್ ಮಾಡಿದ್ದಾರೆ ಅಷ್ಟೇ. ಅದು ಇನ್ನೂ ನಮ್ಮ ಕೈಗೂ ಬಂದಿಲ್ಲ. ಅದು ಇವತ್ತು ನಾಳೆ ಏನೋ ತಲುಪಿಸ್ತೀವಿ ಅಂತ ಹೇಳಿದ್ದಾರೆ. ಅದು ತಲುಪಿಸಿದ ಮೇಲೆ ಅದನ್ನು ನಾವು ಓದಿ ಸಚಿವ ಸಂಪುಟ ಸಭೆಯಲ್ಲಿ ಅದನ್ನು ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ಳಾಗುತ್ತೆ. ಯಾಕಂದರೆ ಕ್ಯಾಬಿನೆಟ್ ಅಂದಮೇಲೆ ಇಟ್ ವಿಲ್ ಬಿ ಕಲೆಕ್ಟಿವ್ ಡಿಸಿಷನ್. ಮಾಹಿತಿ ಅಂತೂ ಎಲ್ಲ ಕಡೆ ಸೋರಿಕೆ ಆಗಿರುವಂಥದ್ದು. ಸಾಕಷ್ಟು ಮಠಾಧೀಶರು ಕೂಡ ಇವತ್ತು ನಿಮ್ಮ ಗಮನ ಈಗ ನನಗೆ ಅದ್ರ ಮಾಹಿತಿ ನನಗಂತೂ ಇಲ್ಲ, ಯಾಕಂದ್ರೆ ನಾನಂತೂ ಇನ್ನೂ ಓದಿಲ್ಲ ಅದನ್ನ. ಯಾಕಂದರೆ ನನಗೆ ಇವತ್ತು ಸಾಯಂಕಾಲ ತಲುಪಿಸ್ತೀವಿ ಅಂತ ಹೇಳಿದ್ದಾರೆ. ಅದು ಓದೋ ತನಕ ನಾವು ಅದು ಇದೆ ಅಂತ ನಾವು ಏನೇ ಹೇಳಿದ್ರು ಕೂಡ ಇಟ್ ವಿಲ್ ಬಿ ಓನ್ಲಿ ಸ್ಪೆಕ್ಯುಲೇಷನ್. ಅದು ಓದಿದ ಮೇಲೆ ನಾವು ಚರ್ಚೆ ಮಾಡಿದ ಮೇಲೆ ನಾವೇನು ಅಭಿಪ್ರಾಯ ಹೇಳ್ತೀವಿ. ಇನ್ನೊಂದು ಏನಾಗಿದೆ ಅಂದರೆ, ಈಗ ವೀರಶೈವ ಲಿಂಗಾಯತ ಎರಡು ಸೇರಿದ್ರೆ ನಂಬರ್ 1 ಜಾತಿ ಆದರೂ ಸಹಿತ ಎರಡು ಡಿವೈಡ್ ಮಾಡಿರೋದ್ರಿಂದ ಇನ್ನೊಂದು ಜಾತಿ ಅದು ನಂಬರ್ 1 ಅಂತ ಬಂದಿದೆ. ಇಲ್ಲ, ನೋಡಿ ನಂಬರ್ 1 ನಂಬರ್ 2 ಒಂದಾಗಿ ಸಮಾಜ ಜಯಂತಿ ಆಚರಣೆ ಆಗ್ತಾ ಇರೋದ್ರಿಂದ ಸಹಿತ ಈ ರೀತಿ ಬೈಫರ್ಕೇಶನ್ ಆಗಿರೋದ್ರಿಂದ. ಇಲ್ಲ ನೋಡಿ, ಈಗ ಅವರು ಒಂದು ವರದಿ ಕೊಟ್ಟಿದ್ದಾರೆ. ಆ ವರದಿಯನ್ನು ನಾವು ಇನ್ನೂ ಯಾರೂ ಓದಿಲ್ಲ. ಆ ಪತ್ರಿಕೆಯಲ್ಲೇ ನೋಡಿದೆ, ನೀವು ಅನಲೈಸ್ ಮಾಡಿ ಬರೆದಿದ್ರಿ, ನಿಮಗೆ ಮಾಹಿತಿ ಎಲ್ಲಿಂದ ಸಿಕ್ಕಿದೆ ಅಂತ ಗೊತ್ತಿಲ್ಲ. ಆದರೆ ನನಗಂತೂ ಇನ್ನೂ ನನ್ನ ಕೈಗೆ ಇನ್ನೂ ಬಂದಿಲ್ಲ. ಬಂದ ಮೇಲೆ ಅದನ್ನು ಓದಿದ ಮೇಲೆ ಸಚಿವ ಸಂಪುಟದಲ್ಲಿ ಚರ್ಚೆ ಆಗಿ ಅದು ಒಮ್ಮತದ ನಿರ್ಣಯ ಆಗ್ತದೆ. ಅದಾದಮೇಲೆ ತೀರ್ಮಾನ ತೆಗೆದುಕೊಂಡು ಈಗಂತೂ ಯಾವುದೂ ತೀರ್ಮಾನ ತೆಗೆದುಕೊಂಡಿಲ್ಲ, ಬರೀ ಅದು ಓಪನ್ ಆಗಿದೆ ಅಷ್ಟೇ. ಈಗ ನಮಗೆ ಕಾಪಿ ಬಂದ ಮೇಲೆ ಓದಿ ಅದರ ಅಭಿಪ್ರಾಯ ಆಮೇಲೆ ಹೇಳ್ತೀವಿ. ಇಲ್ಲ, ನೋಡಿ ನಾನು ಸ್ಪಷ್ಟವಾಗಿ ಹೇಳ ನಿಮಗೆ, ಈಗ ಇದ್ರ ಬಗ್ಗೆ ಯಾರಿಗೂ ಮಾಹಿತಿ ಇಲ್ಲ ಫಸ್ಟ್ ಆಫ್ ಆಲ್. ಈಗ ನಾವು ಓಪನ್ ಆಗಿದೆ. ಈಗ ನಾವು ಓದಿದ ಮೇಲೆ ಅಭಿಪ್ರಾಯ ಹೇಳ್ಬೋದು ತಾನೆ. ನಾವು ಓದ್ದೇನೆ ಹೆಂಗೆ ಅಭಿಪ್ರಾಯ ಹೇಳಕ್ಕಾಗುತ್ತೆ? ಆ ರೀತಿ ಹೌ ಕ್ಯಾನ್ ಐ ಕಮೆಂಟ್? ಇಟ್ ಈಸ್ ಆಯೋಗದ ಒಂದು ವರದಿ, ಈ ರೀತಿ ನಾವು ಹೇಳಕ್ಕಾಗಲ್ಲ. ನಾನಂತೂ ಹೇಳಲ್ಲ, ಬೇರೆ ಯಾರು ನೋಡಿ. ಇಟ್ ಈಸ್ ಎ ಫ್ರೀ ವರ್ಲ್ಡ್. ಅವ್ರು ಹೇಳಿ ನೋಡಿ, ಇದು ನಮ್ಮದು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಇಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಇದೆ, ಫ್ರೀಡಮ್ ಆಫ್ ಥಾಟ್ ಇದೆ. ಅವ್ರು ಯಾರು ಬೇಕಾಗಿದ್ರೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ಲಿಕ್ಕೆ ಇಲ್ಲಿ ಅವಕಾಶ ಇದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ ಎಲ್ರಿಗೂ ತಮ್ಮ ತಮ್ಮ ವಿಚಾರಧಾರೆ, ತಮ್ಮ ಇದು ಹೇಳೋಕ್ಕೆ ವಾಕ್ ಸ್ವಾತಂತ್ರ್ಯ ಇದೆ. ಅವ್ರು ಹೇಳಿದ್ದಾರೆ ಅವ್ರ ಅಭಿಪ್ರಾಯ. ನಾನು ರಿಪೋರ್ಟ್ ಓದ್ದೇನೆ, ನನ್ನ ಅಭಿಪ್ರಾಯ ಹೇಳಕ್ಕಾಗಲ್ಲ. ರಾಜ್ಯದಲ್ಲಿ ಬಹುತೇಕ ಸ್ವಾಮೀಜಿಗಳು ಇದನ್ನು ವಿರೋಧ ಮಾಡ್ತಾ ಇದ್ದಾರೆ. ಮತ್ತೆ ನೀವು ಈಗ ನೋಡಿ, ಅವರಿಗೆ ಮಾಹಿತಿ ನನಗೆ ಈಗ ನೀವು ಪ್ರೆಸ್ದವರು ಬರ್ತಿದ್ರಿ, ನಿಮ್ಗೆ ಎಲ್ಲಿಂದ ಬಂದಿದೆ ಅಂತ ನಿಮ್ಮ ಪ್ರೆಸ್ ಇಂದ ಆಧಾರದ ಮೇಲೆ ಅವ್ರು ಹೇಳ್ತಾ ಇರೋದು ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಇದು ನಮಗಂತೂ ಮಾಹಿತಿ ಇಲ್ಲ. ಮಾಹಿತಿ ಬಂದ್ಮೇಲೆ ನಾವು ಯಾಕಂದ್ರೆ ಓದ್ದೇನೆ ನಾನು ನೋಡಿ, ನಾನು ಯಾವುದೇ ವಿಷಯ ಓದ್ದೇನೆ ಸಹಿ ಮಾಡಲ್ಲ, ಯಾವುದಕ್ಕೂ ಓದ್ದೇನೆ ಅಭಿಪ್ರಾಯ ಹೇಳಲ್ಲ. ದಿಸ್ ಇಸ್ ಮೈ ಸ್ಟ್ಯಾಂಡ್. ನೋಡಿ, ನನ್ನ ಸ್ಟ್ಯಾಂಡು ನಾನು ಓದ್ದೇನೆ ಹೇಳಿಲ್ಲ, ನಾವು ಓದ್ದೇನೆ ಯಾವುದು ಸಹಿ ಮಾಡಲ್ಲ, ಓದ್ದೇನೆ ಅಭಿಪ್ರಾಯ ಹೇಳಲ್ಲ. ಯಾಕಂದ್ರೆ ನಾನು ಸ್ವಂತ ನನ್ನ ಅಭಿಪ್ರಾಯ ಇದೆ, ನಾ ಬೇರೆಯವ್ರ ಅಭಿಪ್ರಾಯ ಕೇಳಿ ಅಭಿಪ್ರಾಯ ಹೇಳಲ್ಲ. ಇಟ್ ಈಸ್ ಮೈ ನೇಚರ್. ನಾವು ಓದ್ದೇನೆ
ನಾವು ಓದಿ ಅದನ್ನು ಅರ್ಥ ಮಾಡಿಕೊಂಡು ದೆನ್ ಐ ವಿಲ್ ಫಾರ್ಮ್ ಎ ಒಪಿನಿಯನ್ ಆನ್ ದ್ಯಾಟ್. ಅಂಟಿಲ್ ದೆನ್ ಐ ಕಾಂಟ್ ಸೇ ಆಫ್ ಹ್ಯಾಂಡ್. ಅಲ್ಲ ಇವಾಗ ನಿಮಗೆ ಸಿಕ್ಕಿರುವಂತ ಮಾಹಿತಿನೇ ಅದರಲ್ಲಿ ಇತ್ತು ಅಂದ್ರೆ ನನಗೆ ಯಾವ ಮಾಹಿತಿ ಇಲ್ಲ ಈ ಸದ್ಯಕ್ಕೆ. ಐ ಆಮ್ ಬ್ಲ್ಯಾಂಕ್ ಬಿಕಾಸ್ ನಾನು ಊಹೆ ಮಾಡ್ಕೊಂಡು ಹೇಳೋದಿಲ್ಲ. ನನಗಂತೂ ಯಾವುದು ಪತ್ರಿಕೆಯಲ್ಲಿ ನೋಡಿ ಇಲ್ಲ, ಪತ್ರಿಕೆಯಲ್ಲಿ ಮಾಹಿತಿ ಅದರಲ್ಲಿ ಇತ್ತು ಅಂತ ನನಗೆ ಐ ಡೋಂಟ್ that will be a speculative question and I don't answer speculative. ಲಿಂಗಾಯತ ವೀರಶೈವ ಇದೇನೋ ತಗೊಂಡು ಬಂದಿದ್ದಾರೆ, ನಿಮ್ಗೆ ರಿಪೋರ್ಟ್ ಕೊಟ್ಟಿದ್ದಾರೆ. ಆ ರಿಪೋರ್ಟ್ ನಲ್ಲಿ ಏನಾದರೂ ಧಕ್ಕೆ ಬರುವಂಗೆ ಇಲ್ಲ ನೋಡಿ, ದಿಸ್ ಅಗೇನ್ ಎ ಸ್ಪೆಕ್ಯುಲೇಟಿವ್ ಕ್ವಶನ್. ನಾನು ರಿಪೋರ್ಟೇ ಓದದೇ ಇದ್ದೇನೆ, ಇದು ಊಹೆ ಮಾಡಿ ಹೇಳ್ದಂಗೆ ಆಗುತ್ತೆ. ಓದಿ ಆ ತರ ಇತ್ತು ಅಂದ್ರೆ ನೀವು ಹಿತಾಸಕ್ತಿ ನಾನು ಹೆಂಗೆ ಹೇಳಿ ನಿಮ್ಗೀಗ, ನಾವು ಓದ್ದೇನೆ ಅದು ಸತ್ಯಾಸತ್ಯತೆ ತಿಳ್ಕೊಳ್ದೇನೆ ಹೌ ಕ್ಯಾನ್ ಐ ರಿಯಾಕ್ಟ್? ಈಗ ನಮ್ಮ ಸರ್ಕಾರ ಏನಿದೆಯಲ್ಲ, ಒಂದು ಮಾತ್ರ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ನಮ್ಮ ಸರ್ಕಾರ ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದ ಸದಾಶಯ, 12ನೇ ಶತಮಾನದ ಬಸವಾದಿ ಶರಣರ ಸದಾಶಯನ್ನ ಕಾಪಾಡ್ತಕ್ಕಂಥದ್ದು, ಎಲ್ಲ ಸಮಾಜ, ಎಲ್ಲ ವರ್ಗದ, ಎಲ್ಲ ಜನರ ಹಿತ ಕಾಪಾಡ್ತಕ್ಕಂಥದ್ದು ನಮ್ಮ ತತ್ವ ಇದು. ಹಾಗಾಗಿ ಯಾರಿಗೂ ನಾವು ಅನ್ಯಾಯ ಮಾಡಿ ಯಾರಿಗೂ ಎಲ್ಲರಿಗೂ ಕೂಡ ಸಮ ನೋಡ್ತಕ್ಕಂಥ ಸರ್ಕಾರ ಇದು. ಈ ಸರ್ಕಾರದಲ್ಲಿ ಯಾರಿಗೂ ಅನ್ಯಾಯ ಆಗಲ್ಲ ಅಂತ ಇಷ್ಟು ಮಾತ್ರ ನನಗೆ. ಅದು ಯಾಕಂದ್ರೆ 10 ವರ್ಷ ಹಿಂದೆ ಆಗಿರ್ತಕ್ಕಂಥದ್ದು ಈ ಸರ್ವೆ ಮಾಡಲಿ ಅಂತ ನಾನು ಹೇಳಿದ್ನಲ್ಲ, ಇಸ್ ಅ ಫ್ರೀ ವರ್ಲ್ಡ್, ಎವ್ರಿಬಡಿ ಹ್ಯಾಸ್ ಇಸ್ ಒಪಿನಿಯನ್, ದೇ ಹ್ಯಾವ್ ದೇರ್ ಒಪಿನಿಯನ್, ವಿ ಹ್ಯಾವ್ ಅವರ್ ಒಪಿನಿಯನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.